ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಬೆಂಗಳೂರು ತೋರಿಸೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನಿವತ್ತು ಸ್ವಲ್ಪ ಐಟಮ್ ಪರ್ಚೇಸ್ ಮಾಡೋದಕ್ಕೆ ಬೆಂಗಳೂರು ಹೋಗಬೇಕಾಗಿತ್ತು. ಹಾಗೆ ನಮ್ಮ ಪಾಪು ನೋಡ್ಕೊಬರ್ಬೇಕಾಗಿತ್ತು. ಸೊ ಆನ್ ದ ವೇ ಏನು ಕಾಣುತ್ತೆ ಅದನ್ನು ನಿಮಗೆ ತೋರಿಸೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಹಂಗೆ ಹೋಗ್ತಿರ್ಬೇಕಾದ್ರೆ ಮೊದಲು ಸಿಕ್ಕಿದೆ ನಮಗೆ ಸೈಕಲ್ ತುಳಿಯೋರು. ಅವರು ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಕಷ್ಟಪಟ್ಟು ಸೈಕಲ್ ತುಳಿತಾ ಇದ್ರು. ಏನಕ್ಕೆ ಇದೆಲ್ಲ ಮಾಡ್ತಾರೆ ಅಂತ ಗೊತ್ತಾಗಲಿಲ್ಲ. ಹಾಗೆ ನೋಡ್ಕೊಂಡು ಮುಂದೆ ಪಾಸ್ ಆದೆ. ಆಗಬೇಕಾದ್ರೆ ನನಗೆ ಈ ಕಡೆ ರೈಟ್ ಸೈಡಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಕಾಣಿಸ್ತು. ಅದು ಗೊತ್ತಲ್ವಾ, ಶಿಸ್ತಿನ ಸಿಪಾಯಿಗಳು ಇರ್ತಾರೆ ಅದರಲ್ಲಿ. ಅದು ಯಾವ ಸ್ಟೇಷನ್ ಅಂತೇಳಿ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಅದನ್ನು ನೋಡ್ಕೊಂಡು ಮುಂದೆ ಹಾಗೆ ಪಾಸ್ ಆದೆ. ಆಗ್ತಿದ್ದಾಗೆ ನಮಗೆ ಟೋಲ್ ಸಿಕ್ತು. ಈ ಟೋಲಲ್ಲಿ ಫುಲ್ ಜಾಮ್ ಆಗಿತ್ತು. ನಾನು ದುಡ್ಡು ಕೊಡದೆ ಹಂಗೆ ಪಾಸ್ ಆಗಿಬಿಟ್ಟೆ. ಹಾಗೆ ಮುಂದೆ ಬಂದು ನೋಡಿದ್ರೆ ಇನ್ನೂ ಸ್ವಲ್ಪ ಜನ ಸೈಕ್ಲಿಂಗ್ ಮಾಡ್ಕೊಂಡು ಫುಲ್ ರೇಸಿಂಗಲ್ಲಿದ್ದರು. ಅವ್ರನ್ನ ನೋಡ್ಬಿಟ್ಟು ಹಾಗೆ ಇನ್ನೊಂದು ಟೋಲ್ ಸಿಕ್ತು. ಅಲ್ಲೂ ಕಾಸು ಕೊಡಲಿಲ್ಲ, ಪಾಸ್ ಆಗ್ಬಿಟ್ಟೆ. ಹಾಗೆ ಆ 2 ಟೋಲಲ್ಲೂ ಪಾಸ್ ಆಗಿ ಮುಂದೆ ಬಂದರೆ 3ನೇ ಟೋಲಲ್ಲಿ ಎಲ್ಲರನ್ನೂ ಬಿಡದೆ ಅಡ್ಡ ಹಾಕೊಂಡ್ಬಿಟ್ಟಿದ್ರು. ಅವೆರಡು ಟೋಲಲ್ಲಿ ದುಡ್ಡು ಕಟ್ಟಿದೆ. ಈ ಟೋಲಲ್ಲಿ ಏನಕ್ಕಪ್ಪ ದುಡ್ಡು ಕಟ್ಟು ಬಂದೆ ಅಂತಂದರೆ, ನಾನು ಬಂದಿರೋದು ಬೈಕಲ್ಲಿ. ಬೈಕಿಗೂ ಟೋಲ್ ಕಟ್ಟಿಸ್ಕೊಳ್ಳೋ ರೋಡ್ ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಕಾಮೆಂಟಲ್ಲಿ ತಿಳಿಸಿ. ಹಂಗೆ ಮುಂದೆ ಬಂದರೆ ಒಂದು ಕಡೆ ಹಚ್ಚ ಹಸಿರಿಂದ ಕೂಡಿರೋ ಕಾರ್ ಕಾಣಿಸ್ತಾ ಇತ್ತು, ಇನ್ನೊಂದು ಕಡೆ ಕಾಂಕ್ರೀಟ್ ಕಾರ್ ಕಾಣಿಸ್ತಾ ಇತ್ತು. ಇವೆರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರೋ ನಾವು ಸೆಂಟ್ರಲ್ಲಿ ಹೋಗ್ತಾ ಇದ್ರೆ ಆ ಸನ್ನಿವೇಶ ನೋಡೋದಕ್ಕೆ ಬಲು ಅಪರೂಪ ಅನ್ನಿಸ್ತು. ಸೊ ಹಾಗೆ ಮುಂದೆ ಹೋಗ್ತಾ ನನಗೊಂದು ಡೌಟ್ ಬಂತು. ಈ ರೋಡಲ್ಲಿ ಎಲ್ಲ ಕುಯ್ದುಬಿಟ್ಟಿದ್ರು, ಅದು ಏನಕ್ಕೆ ಅಂತ ನನಗೆ ಗೊತ್ತಾಗಲಿಲ್ಲ. ಸೊ ಅದು ಏನಕ್ಕೆ ಈ ಥರ ಮಾರ್ಕ್ ಮಾಡಿ ಎಲ್ಲ ರೋಡನ್ನ ಕುಯ್ದಿದ್ದಾರೆ ಅಂತ ಗೊತ್ತಿರೋ ನನಗೆ ತಿಳಿಸಿ. ಹಾಗೆ ನಾನು ಆ ರೋಡಿಂದ ಎಕ್ಸಿಟ್ ಆಗೋಕ್ಕೆ ಬಂದೆ. ಇಲ್ಲಿ ಬಂದರೆ ಅಲ್ಲಿ ಟೋಕನ್ ತೊಗೊಂಡಿರೋದನ್ನು ಇಲ್ಲಿ ಕೊಟ್ಬಿಟ್ಟೆ ನಾವು ಈಚೆ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ಕೆ ಬಿಡೋದಿಲ್ಲ. ಹಾಗೆ ಕೊಟ್ಬಿಟ್ಟು ನಾವು ಬ್ಯಾಕ್ ಡೋರು ಅಂದರೆ ಬೆಂಗಳೂರು ಹಿಂದ್ಲಿಂದ ನಾವು ಸಿಟಿ ಒಳಗಡೆ ಎಂಟ್ರಿ ಆದ್ವಿ. ಆಗ್ತಿದ್ದಂಗೆ ನನಗೊಂದು ಅದ್ಭುತ ಕಾಣಿಸ್ತು, ಸ್ವರ್ಗಲೋಕ. ಅದಕ್ಕೆ ನಮಸ್ಕಾರ ಹಾಕ್ಬಿಟ್ಟು ಬಂದೆ. ಮುಂದೆ ಬರ್ತಿದ್ದಂಗೆ ದೇವ್ರು ಕಾಣಿಸ್ತು, ದೇವ್ರಿಗೂ ನಮಸ್ಕಾರ ಹಾಕ್ತೆ. ಎರಡಿಗೂ ಈಕ್ವಲ್ ಶೇರ್ ಇದೆ ಅಂದ್ಕೊಂಡು. ಇನ್ನೇನು ನಿಮಗೆಲ್ಲ ಗೊತ್ತಿರೋ ಥರನೇ ಸಿಟಿಲಿ ತುಂಬ ಟ್ರಾಫಿಕ್ಕು. ಆ ಟ್ರಾಫಿಕ್ನ ಏನೋ ಮ್ಯಾನೇಜ್ ಮಾಡಿಕೊಂಡು ಮುಂದೆ ಹೊರಟೆ. ಹಂಗೆ ಮುಂದೆ ಬಂದು ನೋಡಿದ್ರೆ ಯಾರ್ದೋ ಲಾಸ್ಟ್ ಬೀಳ್ಕೊಡುಗೆ ಸಮಾರಂಭ ಅದ್ಧೂರಿಯಾಗಿ ಮೆರವಣಿಗೆ ಮೂಲಕ ಸಾಗ್ತಾ ಇತ್ತು. ಹಾಗೆ ನಾನು ಅಲ್ಲಿ ದೇವರಿಗೆ ಒಂದು ನಮಸ್ಕಾರ ಹಾಕ್ತೆ. ಈ ಸಿಚುವೇಶನಲ್ಲಿ ಆತ್ಮ ಮತ್ತು ಪರಮಾತ್ಮ ಎರಡೂ ಎದುರಾಗಿದ್ವು. ಅದನ್ನು ಕಣ್ತುಂಬಿಕೊಂಡು ಹಾಗೆ ಮುಂದೆ ಬಂದೆ. ಅಲ್ಲಿ ಅಮ್ಕು ಮಂಜ ಮತ್ತು ಎಪಿಕ್ ಪ್ರವೀಣ್ ಯಾವುದೋ ಫಂಕ್ಷನ್ ಅಟೆಂಡ್ ಮಾಡಿಬಿಟ್ಟು ಬರ್ತಾಯಿದ್ರು. ಸೊ ಅವ್ರ ಕಣ್ಣಿಗೆ ಬಿದ್ದರು. ಅವ್ರನ್ನ ಮಾತಾಡಿಸ್ದೆ. ಅವ್ರಿಗೆ ಕೊಟ್ಟರೆ ಹೂವು ಚೆನ್ನಾಗಿ ನನಗೆ ಕೊಟ್ಬಿಟ್ಟು ಹೋದರು. ಹಾಗೆ ಅವ್ರು ಕೊಟ್ಟರೆ ನೆನಪಿಗೆ ಹೂವು ಸಕ್ಕತ್ತಾಗಿ ಕಾಣಿಸ್ತಿದ್ವು. ಒಂದೆರಡು ಫೋಟೋ ತಗೊಂಡು ಹಾಗೆ ಮುಂದೆ ಬಂದರೆ ಪೊಲೀಸ್ನವರು ಎಲ್ಲರನ್ನೂ ಅಡ್ಡ ಹಾಕಿ ನಿಲ್ಲಿಸ್ಬಿಟ್ಟಿದ್ರು. ನನಗೆ ಏನಕ್ಕೆ ಯಾರು ಬರ್ತಾರೆ ಅಂತ ಏನು ಗೊತ್ತಿರಲಿಲ್ಲ. ಅದಕ್ಕೆ ಒಂದ್ಸತಿ ಕೇಳೇ ಬಿಡೋಣ ಪೊಲೀಸ್ ಮೇಡಮ್ನ ಅಂತ ಗಾಡಿಯಿಂದ ಕೆಳಗಿಳಿದು ಮೇಡಮ್ ಹತ್ರ ಮಾತಾಡಿಸ್ದೆ. ಅವ್ರನ್ನ ಕೇಳಿದ್ಕೆ ಅವ್ರು ಹೇಳಿದ್ರು, CM ಸಿದ್ದರಾಮಯ್ಯ ಅವರು ಎಲ್ಲೋ ಹೋಗಿದ್ದಾರೆ, ಬರ್ತಾ ಇದ್ದಾರೆ, ಸೆಕ್ಯೂರಿಟಿಗೋಸ್ಕರ ಎಲ್ಲ ರೋಡ್ನ ಬ್ಲಾಕ್ ಮಾಡಿದ್ದೀವಿ, ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಸೊ ನಾನು ಹಾಗೆ ವಿಡಿಯೋ ಮಾಡ್ಕೊಂಡು ನಿಂತಿದ್ದೆ. ಅದೇ ಟೈಮ್ಗೆ ನಮ್ಮ CM ಸಾಹೇಬರು ಕೂಡ ಬಂದರು ಆ ಕಡೆಯಿಂದ. ಅವ್ರನ್ನೂ ಹತ್ರದಿಂದ ಸ್ವಲ್ಪ ನೋಡಿದೆ. ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ತಿಲ್ಲ, ಆದರೂ ನನ್ನ ಕಣ್ಣಿಗೆ ಚೆನ್ನಾಗೇ ಕಾಣಿಸಿದ್ರು. ಅಲ್ಲಿಂದ ಅವ್ರು ಪಾಸ್ ಆದರು. ಪಾಸ್ ಆಗ್ತಿದ್ದಂಗೆ ನಾವು ಅಲ್ಲಿಂದ ಪಾಸ್ ಆದ್ವಿ. ಅಲ್ಲಿಂದ ಚಿಕ್ಕಪೇಟೆಗೆ ಬಂದ್ವಿ. ಚಿಕ್ಕಪೇಟೆಗೆ ಬಂದರೆ ಅಲ್ಲಿ ತುಂಬ ಫುಲ್ಲು ರಶ್ ಆಗಿಬಿಟ್ಟಿತ್ತು. ಅಲ್ಲಿ ಬೈಕಲ್ಲೆಲ್ಲ ಓಡಾಡೋದು ತುಂಬ ಕಷ್ಟ ಇತ್ತು. ಅದಕ್ಕೋಸ್ಕರ ಬೈಕ್ನ ಒಂದು ಕಡೆ ಪಾರ್ಕ್ ಮಾಡಿದ್ವಿ. ಪಾರ್ಕ್ ಮಾಡಿಬಿಟ್ಟು ನಾವು ಅದು ಯಾವ ಐಟಮ್ ತೊಗೋಬೇಕಾಗಿತ್ತೋ ಆ ಶಾಪ್ನ ಹುಡುಕಿದ್ವಿ. ಸ್ವಲ್ಪ ಹುಡುಕಿದ ಮೇಲೆ ಆ ಅಂಗಡಿ ಸಿಕ್ತು. ಆ ಶಾಪ್ಗೆ ಹೋದ್ವಿ. ಆ ಶಾಪ್ಗೆ ಐಟಮ್ ಪರ್ಚೇಸ್ ಮಾಡ್ತಿದ್ವಿ. ಆವಾಗ ನಾನು ಸ್ವಲ್ಪ ತರಲೆ ಮಾಡಬೇಕು ಅನ್ನಿಸ್ತು. ಸೊ ಏನೇನೋ ಡಿಫ್ರೆಂಟಾಗಿ ಟ್ರೈ ಮಾಡಿದೆ. ಅದು ಹೆಂಗೆ ಕಾಣಿಸ್ತೈತೆ ಅಂತ ನೋಡಿ. ಇದು ಒಂಥರ ಅದ್ಭುತವಾಗಿ ಕಾಣಿಸ್ತಾ ಇತ್ತು ನನಗಂತೂ. ಶಾಪಲ್ಲಿ ಏನು ತಗೋಬೇಕು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಮನೆ ಕಡೆ ಹೊರಟು ಬಂದ್ವಿ. ಇದು ಇವತ್ತಿನ ವೀಡಿಯೋ ಆಗಿತ್ತು. ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.